ಏನಪ್ಪ ಮಾಡೋದು? ಇನ್‌ಸ್ಟಾಗ್ರಾಮ್, ಯೂಟ್ಯೂಬ್ ಬಂದ್ಬಿಟ್ಟು ಅಪ್ಪ ತಂದೆ, ದಿನ ಏನಾದರೂ ಇನ್‌ಸ್ಟಾಗ್ರಾಮ್ ತೆಗೆದ್ರೆ ಏನಾರ ಒಂದು ಬರೀ ಅಕ್ರಮ ಸಂಬಂಧ, ಅಕ್ರಮ ಸಂಬಂಧ. ಮುಂಡ್ಯಾವ ನಿಮ್ಗೇನಾರ ಇಷ್ಟ ಇದ್ದರೆ ಅವ್ರನ್ನೇ ಕತ್ತುಪಟ್ಟೆ ಇಟ್ಕೊಂಡು ಅವ್ನ ಜೊತೆ ಎಲ್ಲ ಓಡಾಡಿರ್ತೀರಲ್ಲ, ಕತ್ತುಪಟ್ಟೆ ಇಟ್ಕೊಂಡು ನನ್ನೇ ಮದುವೆ ಮಾಡ್ಕೊಂತ ಇಟ್ಕೊಳ್ಳಿ ಪಾಪ. ಯಾರೋ ಅಮಾಯಕರನ್ನ ಮದುವೆ ಮಾಡ್ಕೊತೀರಾ, ತಂದೆ ತಾಯಿ ಹೇಳಿದ್ರು ಅಂದ್ಬಿಟ್ಟು ಮದುವೆ ಮಾಡ್ಕೊಂಡು ಅವ್ರನ್ನೆಲ್ಲ ಇದಕ್ಕೆ ಹೋಗ್ತೀರಾ. ನೀವು ಅವ್ರನ್ನ ಸಾಯಿಸಿದ್ರು ನೀವೇನು ಬದುಕ್ತೀರಾ? ನಿಮ್ಮ ಜೈಲಲ್ಲಿ ಹಾಕಿ ಇಡ್ತಾರೆ. ಇನ್ನೇನು ಇಲ್ಲಿ ನಾವು ಏನೇ ತಪ್ಪು ಮಾಡಿದ್ರು ಜೈಲಲ್ಲಿ ಒಂದು ಶಿಕ್ಷೆ ಐತೆ ಅನ್ನೋದು ನೀವೆಲ್ಲ ಮರ್ತ್ಬಿಟ್ಟಿದ್ದೀರಾ. ಇಲ್ಲ ನಿಮ್ಗೇನು ಅಂದರೆ ಅಯ್ಯೋ ಹೋದ್ರು ಹೋಯ್ತಾನೆ, ಒಂದು 2 ತಿಂಗಳು ಜನ ಮಾತಾಡ್ತಾರೆ, ಆಮೇಲೆ ನಾವು ಆರಾಮಾಗಿರ್ಬೋದು ಅನ್ನೋ ನೀವು ತಿಳ್ಕೊತೀರಾ. ಆದರೂ ಪಾಪ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿರ್ತೀರ, ಅವ್ರಿಗೆಲ್ಲ ಎಷ್ಟು ಹಿಂಸೆ ಆಗುತ್ತೆ. ಅದು ಅವ್ರಿಗೆ ನೀನು ಅನ್ಯಾಯ ಮಾಡಿದ್ರೆ ನಿಮಗೂ ಅನ್ಯಾಯ ಆಯ್ತದೆ. ಯಾಕೆಂದರೆ ಅವ್ರು ನಿಮ್ಮ ಮತ್ತೆ ನಿಮ್ಮ ತಾಯಿ ಥರನೇ. ಆದರೂ ನಿನ್ನ ತಾಯಿನ ಹೆಂಗೆ ನೋಡ್ಕೊತಿ ಹಂಗೆ ಅವ್ರ ತಾಯಿನೂ ಪಾಪ ಅವ್ರ ಮಕ್ಕಳು ಕಳ್ಕೊಂಡಾಗ ನಿಮ್ಮಮ್ಮ ನಿನ್ನ ಕಟ್ಕೊಂಡಾಗ ಹೆಂಗಿರುತ್ತೆ ಹೇಳಿ. ಅದನ್ನು ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ಹುಡುಗರ. ಈ ಸುಮ್ಮನೆ ಹೆಣ್ಣು ಸಿಗ್ತಲ್ಲ ಅಂತ ಯಾವಾಗ ಕಾಂಜಿ ಪಿಂಜಿ ಮುಂಡೆ ಯಾವನ್ನ ತಗೊಂಡು ಒಳ್ಳೊಳ್ಳೆ ಹೆಣ್ಮಕ್ಳು ಸಿಗ್ತಾರಲ್ವ, ಹುಡುಕೊಂಡು ಮದುವೆ ಮಾಡ್ಕೊಳ್ಳಿ. ಸುಮ್ಮನೆ ಹೆಣ್ಣು ಸಿಗ್ತಲ್ಲ ಅಂತ ಯಾವುದೋ ಒಂದು ಕಟ್ಕೊಂಡು ಅದೇ ಚೈಲ್ಡ್ ಲವ್ದಲ್ಲೇ ಲವ್ ಮಾಡ್ಕೊಂಡು ಮಾಡ್ಕೊಂಡು ಇರ್ತವೆ. ಮುಂದೆ ಅವಾಗ ಮದುವೆ ಆಗಿರಲ್ಲ, ಬಂದು ನಿಮ್ಮ ಜೀವನದಲ್ಲಿ ಆಟ ಆಡ್ತೇವೆ. ದಯವಿಟ್ಟು ಹುಡುಗರಿಗೆ ಹೇಳೋದೇನೆಂದರೆ, ದಯವಿಟ್ಟು ನಿಮ್ಮ ಮದುವೆ ಮಾಡ್ಕೋಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಯೋಚನೆ ಮಾಡಿ ಮದುವೆ ಮಾಡ್ಕೊಳ್ಳಿ. ಮದುವೆ ಆಗದೇ ಇರೋ ಪರವಾಗಿಲ್ಲ, ಯಾಕಂದರೆ ಒಳ್ಳೆ ಹುಡುಗಿ ಸಿಗ್ತಾರೆ, ಅಲ್ಲಿ ಗಂಟ ವೆಯ್ಟ್ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ ನನ್ನ ಮನಸ್ಸಲ್ಲಿರೋದು ನಾನು ನಿಮ್ಗೆ ಹೇಳೋಕ್ಕೋಸ್ಕರ ಇದನ್ನ ಹೇಳಿದೆ. ದಯವಿಟ್ಟು ಎಲ್ಲರೂ ಇದನ್ನೇ ಫಾಲೋ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ.